ರಣರಂಗದಿಂದಲೇ ವಾರ್ನಿಂಗ್. ಪ್ರಧಾನಿ ಮೋದಿ ಅವರು ನಿನ್ನೆ ದೇಶವನ್ನು ಉದ್ದೇಶಿಸಿ ಮಾತನಾಡಿದಂತಹ ಭಾಷಣದಲ್ಲಿ ಒಂದಿಷ್ಟು ವಿಚಾರಗಳನ್ನು ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ರು. ಅದರಲ್ಲಿ ಟ್ರಂಪ್ ಮಾಡಿದಂತಹ ಎಕ್ಸ್ ಪೋಸ್ಟ್ಗೂ ಕೂಡ ತಿರುಗೇಟನ್ನ ಕೊಡುವಂತ ಕೆಲಸ ಮಾಡಿದ್ರು. ಉಭಯ ನಮ್ಮ ಸಾರ್ವಭೌಮತ್ವ ಏನಿದೆ, ದೇಶದ ಸಾರ್ವಭೌಮತ್ವ, ಅದಕ್ಕೆ ಧಕ್ಕೆ ತರುವಂತ ಕೆಲಸವನ್ನ ಯಾರೇ ಮಾಡಿದ್ರು ಕೂಡ ನಾವು ಸುಮ್ಮನೆ ಇರೋದಿಲ್ಲ. ನಮಗೆ ಗೊತ್ತು ನಮ್ಮ ದೇಶವನ್ನ ಹೇಗೆ ನಡೆಸೋದು, ಮೂರನೇ ವ್ಯಕ್ತಿಯ ಅವಶ್ಯಕತೆ ನಮಗಿಲ್ಲ ಅನ್ನುವಂತ ನೇರ ಸಂದೇಶವನ್ನ ಪ್ರಧಾನಿ ಮೋದಿ ಅವರು ನಿನ್ನೆ ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ರು. ಜೊತೆಗೆ ಆಪರೇಷನ್ ಸಿಂಧೂರ್ ಇನ್ನು ನಿಂತಿಲ್ಲ, ಅಲ್ಪ ವಿರಾಮ ಮಾತ್ರ, ಇದು ಮುಂದುವರಿಯುತ್ತೆ ಅಂತ ಹೇಳಿದ್ರು. ಅದಾದ್ಮೇಲೆ ಇವತ್ತು ಕೂಡ ಸೇನಾ ನೆಲೆಯಲ್ಲಿ ನಿಂತ್ಕೊಂಡು, ಏರ್ಬೇಸ್ ನಲ್ಲಿ ನಿಂತ್ಕೊಂಡು ಮಾಡಿದಂತಹ ಭಾಷಣ, ಪ್ರತಿಯೊಂದು ಮಾತುಗಳು ಕೂಡ ಗುಂಡು ಹೊಡೆದಂತ ರೀತಿಯಲ್ಲಿತ್ತು, ಶತ್ರುಗಳ ಎದೆಗೆ ಗುಂಡು ಹೊಡೆದಂತ ರೀತಿಯಲ್ಲಿ. ಸೊ ಆ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡ್ತಾ ಹೋಗೋಣ. जिन्होंने ये हमला किया है, उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी. अब आतंकियों की बची खुची जमीन को भी मिट्टी में मिलाने का समय आ गया है. ಧರ್ಮ ಕೇಳಿ ಗುಂಡಿಟ್ಟರಲ್ಲ ನರರಾಕ್ಷಸರು, ಇವರಿಗೆ ತಲೆಗೆ ರಾಕ್ಷಸ ಧರ್ಮ ತುಂಬಿ ಹೆಗಲಿಗೆ ಗನ್ನಿಟ್ಟು ಕಳಿಸಿದ್ರಲ್ಲ ಇವರ ಕುಲಗುರುಗಳು. ಎಲ್ಲರಿಗೂ ಸಿಂಧೂರ ಶಕ್ತಿಯನ್ನ ತೋರುವ ಕೆಲಸ ನಿರಂತರವಾಗಿ ನಡೆದಿದೆ. ಆಪರೇಷನ್ ಸಿಂಧೂರ್ ನಿಂತಿಲ್ಲ ಅನ್ನೋ ಮರುಮಾತು ಮತ್ತೆ ಮತ್ತೆ ಕಣಿವೆಯಲ್ಲಿ ಕೇಳಿಸುತ್ತಲೇ ಇರಬೇಕು. ಅಂಥದ್ದೊಂದು ಅತಿ ದೊಡ್ಡ ಬೇಟೆಗಿಳಿದಿದೆ ಭಾರತೀಯ ಸೇನೆ. ಪಾಕಿಸ್ತಾನ ನೆಲದಲ್ಲಿದ್ದ ಉಗ್ರರ ತಾಣಗಳನ್ನು ಧ್ವಂಸ ಮಾಡಿದ ಬೆನ್ನಲ್ಲೇ ಗಡಿಯೊಳಗಿನ ಉಗ್ರರ ಹಿಟ್ಲಿಸ್ಟ್ನಲ್ಲಿ ಒಂದೊಂದೇ ತಲೆಗಳನ್ನ ಟಿಕ್ ಮಾಡಲಾಗ್ತಿದೆ. ಜಮ್ಮು ಕಾಶ್ಮೀರದ ಶೋಪಿಯಾನ್ನಲ್ಲಿ ಬೆಳಗ್ಗೆಯಿಂದಲೇ ಸೇನೆ ಘರ್ಜಿಸಲಾರಂಭಿಸಿದೆ. ಮನೆಗಳು ಬೆಟ್ಟಗುಡ್ಡಗಳನ್ನ ಜಾಲಾಡುತ್ತಿದೆ. ಈ ವೇಳೆ ಕೈಗೆ ಸಿಕ್ಕ 3 ಉಗ್ರರನ್ನ ಹೊಡೆದುರುಳಿಸಿದೆ. ಅದು ಕೂಡ ಪಾಯಿಂಟ್ ಬ್ಲಾಂಕ್ನಲ್ಲಿ. ಅರ್ಥಾತ್ ಹಣೆಗೆ ಗುಂಡಿಕ್ಕಿದವರ ಗುಂಡಿಗೆ ಧಸಕ್ಕೆ ಎನ್ನುವಂತೆ ಹಣೆಗೆ ಗುಂಡಿಕ್ಕಲಾಗಿದೆ. ಲಷ್ಕರ್ ಸಂಘಟನೆಯ ಟಿಆರ್ಎಫ್ಗೆ ಸೇರಿದ್ದ ಶಹೀದ್ ಕುಟ್ಟಾಯ್ ಶೋಪಿಯಾನ್ನಲ್ಲಿಂದು ಮಣ್ಣಲ್ಲಿ ಮಣ್ಣಾದವ. ಮೊನ್ನೆ ಪಹಲ್ಗಾಮ್ ದಾಳಿಯ ಹೊಣೆ ಹೊತ್ಕೊಂಡಿದ್ದೂ ಕೂಡ ಇದೇ ಟಿಆರ್ಎಫ್ನ ಶಹೀದ್ ಜೊತೆಗೆ ಅದ್ನಾನ್ ಶಫಿ ಹಾಗೂ ಪಾಕಿಸ್ತಾನ ಮೂಲದವನು ಎನ್ನಲಾದ ಮತ್ತೋರ್ವ ಉಗ್ರನಿಗೂ ಜನ್ನತ್ ವಿಳಾಸ ತೋರಲಾಗಿದೆ. ಶೋಪಿಯಾನ್ನಲ್ಲಿ ಹತ್ಯೆಗೀಡಾದ ಉಗ್ರರ ಪೈಕಿ ಶಹೀದ್ ಕುಟ್ಟಾಯ್ ಹಲವು ಕೃತ್ಯಗಳ ಮಾಸ್ಟರ್ ಮೈಂಡ್. ಜಮ್ಮು ಕಾಶ್ಮೀರದ ಶೋಪಿಯಾನ್ ನಿವಾಸಿಯಾದ ಶಹೀದ್ 2023ರ ಮಾರ್ಚ್ನಲ್ಲಿ ಲಷ್ಕರ್ ಉಗ್ರ ಸಂಘಟನೆ ಸೇರ್ಕೊಂಡಿದ್ದ. 2024ರಲ್ಲಿ ನಡೆದಿದ್ದ ಡ್ಯಾನಿಶ್ ರೆಸಾರ್ಟ್ ದಾಳಿಯ ರೂವಾರಿ ಇವನೇ. ರೆಸಾರ್ಟ್ ಮೇಲೆ ದಾಳಿ ಮಾಡಿದಾಗ ಜರ್ಮನ್ ಪ್ರವಾಸಿಗರನ್ನ ಕೊಂದಿದ್ದ. ಇನ್ನು ಮೇ 24, 2024ರಂದು ಶೋಪಿಯಾನ್ನಲ್ಲಿ ಬಿಜೆಪಿ ಸರ್ಪಂಚನನ್ನ ಹತ್ಯೆಗೈದಿದ್ದ. ಫೆಬ್ರವರಿ 25, 2025ರಂದು ಭಾರತೀಯ ಸೇನೆಯ ಓರ್ವ ಸೈನಿಕನನ್ನೂ ಕೊಂದಿದ್ದ ಕಟುಕ ಶಹೀದ್ ಕುಟ್ಟಾಯ್. ಇನ್ನು ಹತನಾದ ಮತ್ತೋರ್ವ ಉಗ್ರ ಅದ್ನಾನ್ ಶಫಿ, ಇವನು ಕೂಡ ಜಮ್ಮು ಕಾಶ್ಮೀರದ ಶೋಪಿಯಾನ್ ನಿವಾಸಿ. 2024ರ ಅಕ್ಟೋಬರ್ನಲ್ಲಿ ಲಷ್ಕರ್ ಉಗ್ರ ಸಂಘಟನೆ ಸೇರ್ಕೊಂಡಿದ್ದ. ಶೋಪಿಯಾನ್ನಲ್ಲಿ 3 ನಾಗರಿಕರ ಹತ್ಯೆ ಮಾಡಿ ಕಾಡಿನೊಳಗೆ ಸೇರ್ಕೊಂಡಿದ್ದ. ಹಾಗೆ ಹತ್ಯೆಯಾಗಿರುವ 3ನೇ ಉಗ್ರ ಪಾಕಿಸ್ತಾನದ ಮೂಲದವನು ಎಂದು ಶಂಕಿಸಲಾಗಿದೆ. ಉಗ್ರನ ಹೆಸರು, ಮೂಲ, ಕೃತ್ಯಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡುತ್ತಿದೆ ಸೇನೆ. ಇದು ಆನ್ ಗ್ರೌಂಡ್ ಕಾರ್ಯಾಚರಣೆ. ಕೊಚ್ಚಿಕೊಂಡಿದ್ದವರಿಗೆ ಕೊಡುತ್ತಿರುವ ದಿಟ್ಟ ಉತ್ತರ. ಈ ಉತ್ತರದ ಮೊದಲ ಅಧ್ಯಾಯ ಶುರುವಾಗಿದ್ದೇ ಆಪರೇಷನ್ ಸಿಂಧೂರ್ ಮೂಲಕ. ಇದಕ್ಕೆ ಪ್ರತಿಯಾಗಿ ಡ್ರೋನ್ಗಳನ್ನ, ಮಿಸೈಲ್ಗಳನ್ನ ಹೇರಿ ಬಂತು ಒಲೆ ಮುಂದಿನ ಶೂರ ಪಾಕಿಸ್ತಾನ. ಇದಕ್ಕೆ ಪ್ರತಿಯಾಗಿ ಬಂಡಲ್ ಬಡಾಯಿ ಪಾಕ್ಗೆ ಸಿಕ್ಕಿದ್ದು ತನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದ ಬರೋಬ್ಬರಿ 11 ವಾಯುನೆಲೆಗಳ ಬೂದಿ ಮಿಶ್ರಿತ ಮಣ್ಣು. ಯಾವ ಮಟ್ಟದ ವಿಧ್ವಂಸ ಅಂದ್ರೆ 11 ವಾಯುನೆಲೆಗಳಲ್ಲೂ ಒಂದೇ ಒಂದು ವಿಮಾನವನ್ನ ಹಾರಿಸೋಕ್ಕಾಗಲ್ಲ. ಆ ಮಟ್ಟಿಗೆ ಭಾರತ ಪಾಕಿಸ್ತಾನವನ್ನ ಪುಡಿಗೈದಿದೆ. ಇದಾದ ಮೇಲೆ ಪಾಕಿಸ್ತಾನ ಪುಂಗಿ ಬಿಟ್ಟಿದ್ದು. ಭಾರತದ ಪ್ರಮುಖ ವಾಯುನೆಲೆಯಾದ ಆದಂಪುರವನ್ನ ಧ್ವಂಸ ಮಾಡಿದ್ದೇವೆ, ಹಾಗೆ ಹೀಗೆ ಎಂದು ಕೊಚ್ಚಿಕೊಂಡಿದ್ದು. ಆದ್ರೆ ಎಲ್ಲವೂ ಮಾತಿನ ಲೆಕ್ಕ. ಸ್ಯಾಟಲೈಟ್ ಇಮೇಜೂ ಇಲ್ಲ, ಒಂದೇ ಒಂದು ಅವಶೇಷವೂ ಇಲ್ಲ. ಆದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರ ಎಡಿಟೆಡ್ ಫೋಟೋಗಳನ್ನ ಪೋಸ್ಟ್ ಮಾಡಿಕೊಂಡಿತ್ತು ಮಾನಗೇಡಿ ಪಾಕಿಸ್ತಾನ. ಪಾಕಿಸ್ತಾನದ ಮಾತನ್ನ ನಂಬಿದ ಚೀನಾ, ಟರ್ಕಿ ಸಹ ಇದನ್ನೇ ಹರಡಿಸಿತ್ತು. ಆದ್ರೆ ಮೊದಲೇ ಬೆತ್ತಲಾಗಿದ್ದ ಪಾಕಿಸ್ತಾನದ ಉಡುದಾರವನ್ನು ಬಿಚ್ಚಿಟ್ಟಿದೆ ಭಾರತ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಆದಂಪುರ ವಾಯುನೆಲೆಗೆ ಬಂದಿಳಿದು ಪಾಕಿಸ್ತಾನಕ್ಕೆ ಮತ್ತು ವಿಶ್ವಕ್ಕೆ ನಮ್ಮ ಶಕ್ತಿ ಮತ್ತು ಸುರಕ್ಷತೆಯನ್ನ ಸಾರಿದ್ದಾರೆ.
ಆದಂಪುರ ವಾಯುನೆಲೆ ಸೇಫ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಇವತ್ತಿನ ಮೋದಿ ಭೇಟಿ. ಪ್ರಧಾನಿ ಮೋದಿ ಆದಂಪುರ್ ಏರ್ಬೇಸ್ಗೆ ಬಂದಿಳಿದಿದ್ದು ವಾಯುಸೇನಾ ವಿಮಾನದಲ್ಲಿ. ಅಲ್ಲಿಗೆ ಆದಂಪುರ ರನ್ವೇ ಸೇಫ್ ಆಗಿದೆ ಅಂತ ಸಾಬೀತುಪಡಿಸಿದ್ರು. ಆಮೇಲೆ ವಾಯುಸೇನೆಯ ವೀರಪುತ್ರರಿಗೆ ಮೋದಿ ಕೈಮುಗಿದು ಧನ್ಯವಾದ ಹೇಳಿದ್ರು. ವಾಯುಪಡೆಯ ಯುವಪಡೆಗೆ ಬೆನ್ನು ತಟ್ಟಿ ಶಹಬಾಸ್ಗಿರಿಯನ್ನು ನೀಡಿದ್ರು. ಸೈನಿಕರ ಜೊತೆಗೆ ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಅನ್ನೋ ಘೋಷಣೆಯನ್ನು ಮೊಳಗಿಸಿದ್ರು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಇನ್ನು ಆದಂಪುರ್ ಏರ್ಬೇಸ್ನಲ್ಲಿ ಮೋದಿ ತೆಗೆಸಿದ ಫೋಟೋ ಹಿಂದೆ ವೈ ಎನಿಮಿ ಪೈಲಟ್ಸ್ ಡೋಂಟ್ ಸ್ಲೀಪ್ ವೆಲ್ ಅನ್ನೋ ಇಂಗ್ಲಿಷ್ ಬರಹವಿತ್ತು. ಯಾಕೆ ಶತ್ರು ರಾಷ್ಟ್ರದ ಪೈಲಟ್ಗಳು ನೆಮ್ಮದಿಯಾಗಿ ಮಲಗಲ್ಲ ಅನ್ನೋ ಸಾಲಿನ ಈ ಫೋಟೋ ಪಾಕಿಸ್ತಾನದ ವಾಯುಪಡೆ ಕೈಯಲ್ಲಿ ಏನೂ ಮಾಡೋಕ್ಕಾಗಿಲ್ಲ ಅನ್ನೋ ಮೆಸೇಜ್ ಕಳಿಸಿದ್ರು. ಇನ್ನು ಪಾಕಿಸ್ತಾನ ಆದಂಪುರ್ ಉಡಾಯಿಸಿದ್ದೀವಿ ಅಂತ ಸುಳ್ಳು ಸುದ್ದಿಯನ್ನ ಹರಿಬಿಟ್ಟಿತ್ತು. ಜೊತೆಗೆ ಭಾರತದ S-400 ಸುದರ್ಶನ ಚಕ್ರವನ್ನು ಧ್ವಂಸ ಮಾಡಿದ್ದೀವಿ ಅಂತ ಗ್ರಾಫಿಕ್ಸ್ ಫೋಟೋ ಹಾಕಿತ್ತು. ಆದ್ರಿವತ್ತು ಆದಂಪುರ್ ವಾಯುನೆಲೆಯಲ್ಲಿ ಮೋದಿ ಕಾರು ಹತ್ತಿ ನಿಂತಿದ್ದಾಗ ಪಾಕಿಸ್ತಾನದ ಕ್ಷಿಪಣಿಗಳನ್ನು ಧ್ವಂಸ ಮಾಡಿದ ಭಾರತದ S-400 ಕ್ಷಿಪಣಿ ನಾಶಕ ಸುದರ್ಶನ ಚಕ್ರಾನು ಕಾಣಿಸ್ತಿತ್ತು. MiG-29 ವಿಮಾನಗಳು ನಿಂತಿರೋದು ಕಣ್ಣಿಗೆ ಕಾಣಿಸ್ತಿತ್ತು. ಸುಳ್ಳು ಸುದ್ದಿ ಹಬ್ಬಿಸಿ ಬಿಲ್ಡಪ್ ತಗೊಂಡು ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದ ಪಾಕಿಸ್ತಾನಕ್ಕೆ ಇದೇ ಆದಂಪುರ್ ವಾಯುನೆಲೆಯಿಂದ ಪ್ರಧಾನಿ ಮೋದಿ ಇವತ್ತು ಎಚ್ಚರಿಕೆ ರವಾನಿಸಿದ್ರು. ಉಗ್ರರು ಮತ್ತೊಮ್ಮೆ ಭಾರತದ ಕಡೆ ಕಣ್ಣಿಟ್ರೆ ಹೇಗೆ ಉಡಾಯಿಸ್ತೀವಿ ಅಂತ 3 ಸೂತ್ರಗಳನ್ನೂ ಪಾಕಿಸ್ತಾನಕ್ಕೆ ರವಾನಿಸಿದ್ರು. ಭಾರತೀಯ ಸೇನಾಪಡೆಗಳ ಶಕ್ತಿ ಸಾಮರ್ಥ್ಯವನ್ನು ಹಾಡಿ ಹೊಗಳಿ ಸೆಲ್ಯೂಟ್ ಹೊಡೆದ್ರು. आतंक के विरुद्ध भारत की लक्ष्मण रेखा अब एकदम स्पष्ट है. अब फिर कोई टेरर अटैक हुआ तो भारत जवाब देगा, पक्का जवाब देगा. भारत ने अब 3 सूत्र तय कर दिए हैं. पहला, भारत पर आतंकी हमला हुआ तो हम अपने तरीके से, अपनी शर्तों पर, अपने समय पर जवाब देंगे. दूसरा, कोई भी न्यूक्लियर ब्लैकमेल भारत नहीं सहेगा. तीसरा, हम आतंक की सरपरस्त सरकार और आतंक के आकाओं को अलग अलग नहीं देखेंगे. आपने आतंक के तमाम बड़े अड्डों को मिट्टी में मिला दिया. 9 आतंकी ठिकाने बर्बाद हुए. 100 से ज्यादा आतंकियों की मौत हुई. आतंक के आकाओं को अब समझ आ गया है भारत की ओर नजर उठाने का एक ही अंजाम होगा, तबाही. भारत में निर्दोष लोगों का खून बहाने का एक ही अंजाम होगा, विनाश और महाविनाश. ऑपरेशन सिंदूर कोई सामान्य सैन्य अभियान नहीं है. ये भारत की नीति, नियत और निर्णायक क्षमता की त्रिवेणी है. भारत बुद्ध की भी धरती है और गुरु गोविंद सिंह जी की भी धरती है. अधर्म के नाश और धर्म की स्थापना के लिए शस्त्र उठाना ये हमारी परंपरा है. इसलिए जब हमारी बहनों बेटियों का सिंदूर छीना गया तो हमने आतंकियों के फन को उनके घर में घुस के कुचल दिया. ಈ ಎಲ್ಲದರ ಮಧ್ಯೆಯೂ ರಾಜಕೀಯ ಮೇಲಾಟಗಳು ಶುರುವಾಗಿವೆ. ಕದನ ವಿರಾಮದ ಬಗ್ಗೆ ಅಮೆರಿಕ ಮಧ್ಯಸ್ಥಿಕೆ ಯಾಕೆ ಎಂಬ ಆಕ್ಷೇಪಗಳನ್ನು ಎತ್ತಿದೆ ಕಾಂಗ್ರೆಸ್. ಕದನ ವಿರಾಮದ ಬಗ್ಗೆ ಟ್ರಂಪ್ ಒಂದು ಮಾತು, ಮೋದಿ ಮತ್ತೊಂದು ಮಾತು ಹೇಳ್ತಾರೆ. ಯಾವುದು ಸತ್ಯ, ಯಾವುದು ಸುಳ್ಳು ಎಂಬ ಚರ್ಚೆ ಶುರುವಾಗಿದೆ. 1. ಕದನ ವಿರಾಮದ ಕಂಡೀಷನ್ಸ್ ಏನು? 2. ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ರ? 3. ಮಧ್ಯಸ್ಥಿಕೆಗೆ ಟ್ರಂಪ್ ಕರೆದಿದ್ದಾದ್ರೂ ಯಾರು? 4. ಮೋದಿ ಬದಲು ಟ್ರಂಪ್ ಘೋಷಿಸಿದ್ಯಾಕೆ? 5. ಮೋದಿ ಸರ್ವಪಕ್ಷ ಸಭೆ ಕರೀತಾರ? 6. ಸರ್ವಪಕ್ಷ ಸಭೆಗೆ ಮೋದಿ ಬರುತ್ತಾರ? 7. ವಿಶೇಷ ಅಧಿವೇಶನ ಕರೀತಾರ? 8. ಪಹಲ್ಗಾಮ್ ತನಿಖೆಯ ವರದಿ ಏನಾಯ್ತು? 9. ಶಿಮ್ಲಾ ಒಪ್ಪಂದದ ಉಲ್ಲಂಘನೆ ಆಯ್ತಾ? 10. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಏನಾಯ್ತು? ಹೀಗೆ ಹಲವು ಪ್ರಶ್ನೆಗಳನ್ನ ಕೇಳಿದೆ ಕಾಂಗ್ರೆಸ್. ಈ ಎಲ್ಲ ಪ್ರಶ್ನೆಗಳಿಗೂ ವಿದೇಶಾಂಗ ಇಲಾಖೆ ಮೂಲಕವೇ ಉತ್ತರ ಕೊಟ್ಟಿದೆ ಭಾರತ.
ಆಪರೇಷನ್ ಸಿಂಧೂರ್ ಟೈಮಲ್ಲಿ ಅಮೆರಿಕ ನಮ್ಮ ಜೊತೆ ಮಾತಾಡಿದ್ದು ಹೌದು, ಆದರೆ ಯಾವುದೇ ಟ್ರೇಡ್ ವಿಚಾರಗಳಾಗಲಿ ಮತ್ತೊಂದಾಗಲಿ ಪ್ರಸ್ತಾಪವಾಗಿಲ್ಲ ಮತ್ತು ಕಾಶ್ಮೀರದ ವಿಚಾರದಲ್ಲಿ ಮೂರನೇ ಪಾರ್ಟಿಯ ಪ್ರವೇಶಕ್ಕೂ ಅವಕಾಶ ಇಲ್ಲ ಎಂದಿದೆ ಭಾರತ. From the time of Operation Sindoor commenced on 7th May till the understanding on cessation of firing and military action on 10th May, there were conversations between Indian and US leaders on the evolving military situation. The issue of trade did not come up in any of these discussions. ಈ ಮಧ್ಯೆ ದೇಶದ ಎಲ್ಲಾ ಕಡೆ ತಿರಂಗಾ ವಿಜಯ ಯಾತ್ರೆ ಶುರುವಾಗಿದೆ. ದೆಹಲಿಯ ಕರ್ತವ್ಯ ಪಥದಲ್ಲಿ ದೆಹಲಿ ಬಿಜೆಪಿ ಅತಿ ದೊಡ್ಡ ತಿರಂಗಾ ಯಾತ್ರೆ ಮಾಡಿತು. ಸೇನಾ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿತು. ಹಾಗೆ ನಾಳೆ ಪ್ರಧಾನಿ ಮೋದಿ 2 ಮಹತ್ವದ ಸಭೆ ಮಾಡಲಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಸಂಪುಟ ಭದ್ರತಾ ಸಮಿತಿ ಸಭೆ ಮಾಡಲಿದ್ದಾರೆ. ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿ ಪಡೆಯಲಿದ್ದಾರೆ. ಇದಾದ ಮೇಲೆ ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯಲಿದೆ. ಉಗ್ರ ನಿಗ್ರಹಕ್ಕೆ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಸಚಿವರುಗಳಿಗೆ ಮೋದಿ ವಿವರಣೆ ನೀಡಲಿದ್ದಾರೆ. ಹಾಗೆ ಗಡಿ ಪ್ರದೇಶಗಳ ಭದ್ರತೆ ಕುರಿತು ವಿಸ್ತೃತ ಚರ್ಚೆ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪೆಹಲ್ಗಾಮ್ನಲ್ಲಿ ಆದಂತಹ ಉಗ್ರ ದಾಳಿಯಿಂದ ಹಿಡಿದು